ಸೊ ನೆಕ್ಸ್ಟ್ ನಾವು ನಮ್ಮ ಕ್ಯಾಂಪ್ ಸೈಟಿಂದ ಕೋಟೆ ಬೆಟ್ಟ ಕಡೆ ಹೊರಟ್ವಿ. ನಾನು ಫಸ್ಟ್ ಟೈಮ್ ನಾನು ಕೋಟೆ ಬೆಟ್ಟಕ್ಕೆ ಹೋಗ್ತಾ ಇರೋದು, ಬಿಕಾಸ್ ನಾನು ಒಂದು ಸತಿನೂ ಕೋಟೆ ಬೆಟ್ಟ ನೋಡೇ ಇರಲಿಲ್ಲ. ಸೊ ಅದರಲ್ಲೂ ಜೀಪಲ್ಲಿ ಹೋಗ್ತಾ ಇದ್ದಿದ್ದಂತೂ ನನಗಂತೂ ತುಂಬಾ ಒಂಥರ ಎಕ್ಸೈಟಿಂಗ್ ಆಗಿತ್ತು. ಬಿಕಾಸ್ ಸುತ್ತ ಆ ಒಂದು ವ್ಯೂ ನೋಡಿಕೊಂಡು ಟ್ರಾವೆಲ್ ಮಾಡೋದು ಒಂಥರ ಚೆಂದ ಅನಿಸುತ್ತೆ ನನಗೆ. ಆ್ಯಂಡ್ ನಾವು ಹೋಗಿದ್ದು ಹಿಂದಿನ ದಿನ ಮಳೆ ಬಂತು ಅಂತ ಹೇಳಿದ್ದೆ ಅಲ್ವಾ, ಸೊ ಹಾಗಾಗಿ ರೋಡ್ಸ್ ಎಲ್ಲ ತುಂಬಾ ಹಾಳಾಗಿಬಿಟ್ಟಿತ್ತು. ಆ್ಯಂಡ್ ಈ ಕೂರ್ಗ್ ಅಂದರೆ ತುಂಬಾ ಈ ಒಂದು ಕಾಫಿ ತೋಟ, ಅಡಿಕೆ ತೋಟ ಎಲ್ಲ ಜಾಸ್ತಿ ಬೆಳೀತಾರೆ. ಹಾಗಾಗಿ ದಾರಿ ಉದ್ದಕ್ಕೂ ತುಂಬಾ ಈ ಒಂದು ಕಾಫಿ ಎಸ್ಟೇಟ್ಸ್ ಆಗಿರ್ಬೋದು, ಅಡಿಕೆ ತೋಟ, ಬಾಳೆ ತೋಟ ಎಲ್ಲ ನೋಡೋಕ್ಕೆ ಸಿಕ್ತು. ಆ್ಯಂಡ್ ಸುತ್ತಮುತ್ತ ಬರೀ ಬೆಟ್ಟ ಗುಡ್ಡಗಳೇ ಇತ್ತು. ಆ್ಯಂಡ್ ಎಲ್ಲಿ ನೋಡಿದ್ರೂ ಒಂದೊಂದು ನದಿಗಳಾಗಿರ್ಬೋದು ಅಥವಾ ಬ್ರಿಡ್ಜ್ ಕ್ರಾಸ್ ಮಾಡೋದಾಗಿರ್ಬೋದು. ಸೊ ಈ ಥರ ವ್ಯೂಸೇ ಸಿಗ್ತಾಯಿತ್ತು. ಆ್ಯಂಡ್ ಫೈನಲಿ ನಾವು ಕೋಟೆ ಬೆಟ್ಟ ಹತ್ರ ರೀಚ್ ಆದ್ವಿ. ಆ್ಯಂಡ್ ಬೆಟ್ಟ ಹತ್ರ ಬರ್ತಿದ್ದಂಗೆ ಅದೊಂದು ಕಲ್ಲು ಬಂಡೆಗಳು, ಆ ಒಂದು ಬೆಟ್ಟ ನೋಡೋಕ್ಕೇ ಒಂಥರ ಚೆಂದ ಅನಿಸ್ತಾಯಿತ್ತು, ಯಾಕಂದರೆ ಅಷ್ಟು ದೊಡ್ಡ ಬೆಟ್ಟ ಅದು. ಆ್ಯಂಡ್ ಇಲ್ಲಿ ಏನಂತಂದರೆ ಇಲ್ಲೂ ಕೂಡ ಲೈಕ್ ರೋಡ್ಸ್ ತುಂಬಾ ಚಿಕ್ಕ ರೋಡ್ಸು. ಆ ಕಡೆಯಿಂದ ಒಂದು ವೆಹಿಕಲ್ ಅಥವಾ ಈ ಕಡೆಯಿಂದ ಒಂದು ವೆಹಿಕಲ್ ಏನಾದರೂ ಬಂತು ಅಂದರೆ ತುಂಬಾ ಕಷ್ಟ ಆಗುತ್ತೆ ಕ್ರಾಸ್ ಮಾಡೋಕ್ಕೆ. ಸೊ ಅಷ್ಟು ಚಿಕ್ಕ ರೋಡ್ಸು. ಆ್ಯಂಡ್ ಸ್ವಲ್ಪ ಕಲ್ಲು ಮಣ್ಣು ಜಾಸ್ತಿ ಇರುವಂಥ ರೋಡ್ಸ್ ಈ ಕಡೆ ಎಲ್ಲ. ರೋಡ್ಸ್ ಎಲ್ಲ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಬಟ್ ಅದರಲ್ಲೂ ನೀವು ಜೀಪಲ್ಲಿ ಅಥವಾ ಏನಾದರೂ ಬೈಕಲ್ಲೆಲ್ಲ ಬರ್ತೀರಾ ಅಂತಂದರೆ ಆಫ್ ರೋಡ್ ಟ್ರಾವೆಲಿಂಗ್ ತುಂಬಾ ಚೆನ್ನಾಗಿರುತ್ತೆ. ಸೊ ಕೋಟೆ ಬೆಟ್ಟ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವತ್ತು. ಸೊ ನಾವು ಒಂದು 11 ಗಂಟೆ ಅಥವಾ 11:30 ಟೈಮ್ ಅಷ್ಟೊತ್ತಿಗೇನೋ ನಾವು ರೀಚ್ ಆಗಿದ್ದು. ಆ ಟೈಮಲ್ಲಿ ಅಷ್ಟೊಂದು ಬಿಸಿಲು ಅಲ್ಲ ಅಥವಾ ಮೋಡನೂ ಅಲ್ಲ, ಆ ಥರ ಒಂಥರ ಮಿಕ್ಸ್ಡ್ ಕ್ಲೈಮೇಟ್ ಇತ್ತು ಅವತ್ತು. ಸೊ ಒಂಥರ ವೆದರ್ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಹೊತ್ತು ನಾವು ಅಲ್ಲೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡು ಒಂಥರ ಕಾಮ್ ಪೀಸ್ಫುಲ್ ಮೈಂಡಲ್ಲಿ ಟೆಂಪಲೆಲ್ಲ ಹತ್ತಿದ್ವಿ. ಟೆಂಪಲ್ ಕ್ಲೋಸ್ ಆಗಿತ್ತು ನಾವು ಹೋಗೋ ಟೈಮಲ್ಲಿ. ಬಟ್ ಚೆನ್ನಾಗಿತ್ತು. ಸ್ವಲ್ಪ ಮೇಲಷ್ಟೇ ನಮಗೆ ಹೋಗೋಕ್ಕಾಗಿತ್ತು. ಕೆಲವರು ಇದು ಕೋಟೆ ಬೆಟ್ಟ ಟ್ರೆಕ್ ಕೂಡ ಮಾಡ್ತಾರೆ. ನೀವು ಟ್ರೆಕ್ ಮಾಡ್ಕೊಂಡು ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಜೀಪ್ ಸಫಾರಿನೂ ಕೂಡ ಅಷ್ಟೇ ಚೆನ್ನಾಗಿತ್ತು. ಸೊ ಇಟ್ ವಾಸ್ ಕ್ವೈಟ್ ಗುಡ್. ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಆದಮೇಲೆ ನಾವು ಅಲ್ಲಿಂದ ನಮ್ಮ ನೆಕ್ಸ್ಟ್ ಪ್ಲೇಸ್ ಕಡೆ ಹೊರಟ್ವಿ. ಸೊ ವಾಪಸ್ ನಾವು ಬೆಟ್ಟ ಇಳ್ಕೊಂಡು ಹೋಗಬೇಕಾದ್ರೆ ಅಲ್ಲಿ ಆಲ್ರೆಡಿ ಒಂದು ಗ್ರೂಪ್ ಆಫ್ ಟಿಬೆಟಿಯನ್ಸ್ ಎಲ್ಲ ಬರ್ತಾಯಿದ್ರು. ಸೊ ಇವ್ರು ಬಂದು ತುಂಬ ದೂರದಿಂದ ಟ್ರೆಕ್ ಮಾಡ್ಕೊಂಡು ಬಂದಿದ್ದವ್ರು ಇವರೆಲ್ಲ. ಏಕೆಂದರೆ ನಾವು ಈ ಪ್ಲೇಸ್ ಹತ್ರ ನಿಂತ್ಕೊಂಡು ನೋಡಬೇಕಾದ್ರೆ ಇವರು ಎಷ್ಟೋ ದೂರದಲ್ಲಿ ಕೆಳಗಡೆಯಿಂದ ನಡ್ಕೊಂಡು ಬರ್ತಾಯಿದ್ರು. ನಾವು ಆ್ಯಕ್ಚುಲಿ ನಮ್ಮ ಫೋನಲ್ಲಿ ಝೂಮ್ ಹಾಕ್ಬಿಟ್ಟು ನೋಡ್ತಾಯಿದ್ವಿ, ಯಾರೋ ಬರ್ತಾಯಿದ್ರಲ್ಲ ಈ ಕಡೆ ಅಂತ ಹೇಳ್ಬಿಟ್ಟು. ಇವರು ಒಂದು ಗ್ರೂಪ್ ಆಫ್ ಪೀಪಲ್ ಬಂದಿದ್ರು. ಆ್ಯಕ್ಚುಲಿ ಐ ಥಿಂಕ್ ಒಂದು ಬಸ್ ಜನ ಏನೋ ಫುಲ್ ಬಂದಿದ್ರು. ಸೊ ಇವರಿಗೆಲ್ಲ ಒಂದು ಬಾಯ್ ಹೇಳಿಬಿಟ್ಟು ಅಲ್ಲಿಂದ ನಾವು ನಮ್ಮ ನೆಕ್ಸ್ಟ್ ವಾಟರ್ ಫಾಲ್ಸ್ ಕಡೆ ಹೊರಟ್ವಿ. ಸೊ ಓವರಾಲ್ ಒಂಥರ ಲೈಕ್ ಸ್ಟ್ರೇಂಜರ್ಸ್ನ ಮೀಟ್ ಮಾಡಿ ಅವ್ರನ್ನೆಲ್ಲ ಮಾತಾಡ್ಸೋದು ಒಂಥರ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಸೊ ಕೋಟೆ ಬೆಟ್ಟ ಎಲ್ಲ ನೋಡ್ಕೊಂಡು ನಾವು ಅಲ್ಲಿಂದ ವಾಪಸ್ ಪ್ರೈವೇಟ್ ಫಾಲ್ಸ್ನ ಹೊರಟ್ವಿ. ಆನ್ ದ ವೇ ನಮಗೆ ನೋಡೋಕ್ಕೆ ಕಾಡೆಮೆಗಳೆಲ್ಲ ಸಿಕ್ತು, ಒಂದಷ್ಟು ದೂರದಲ್ಲೆಲ್ಲೋ ಕಾಣಿಸ್ತಾ ಇತ್ತು. ಅದಾದಮೇಲೆ ನಾವು ಅಲ್ಲಿಂದ ವಾಪಸ್ ನಾವು ಪ್ರೈವೇಟ್ ಫಾಲ್ಸ್ ಹತ್ರ ಹೊರಟ್ವಿ. ಅಲ್ಲೂ ಕೂಡ ಆಫ್ ರೋಡಲ್ಲೇ ನಾವು ಹೋಗಿದ್ದು.
ಆ್ಯಂಡ್ ದೂರದಲ್ಲಿ ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಬೇರೆ ನಡೀತಾ ಇತ್ತು. ನೋಡೋಕೆ ಎಷ್ಟು ಮಜಾ ಕೊಡ್ತಾಯಿತ್ತು ಅಂತಂದರೆ ಫೋಟೋಗ್ರಾಫರ್ ಅಷ್ಟು ಪೋಸಸ್ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಪಾಪ ಹುಡುಗಿಗೆ ಅಷ್ಟೊಂದು ಮಾಡೋಕ್ಕೆ ಗೊತ್ತಾಗ್ತಿರ್ಲಿಲ್ಲ. ಟೈಮ್ ತೊಗೊಂಡ್ರು ನಾವು ದೂರದಿಂದ ನೋಡ್ಕೊಂಡು ಬರ್ತಾನೆ ಇದ್ದೀವಿ. ಅವ್ರು ಹೇಳ್ಕೊಡ್ತಿದ್ದಾರೆ, ಇವ್ರು ಮಾಡ್ತಾನೆ ಇಲ್ಲ ಕರೆಕ್ಟಾಗಿ. ಅವರು ಅಲ್ಲೊಂದು ಕಡೆ ನಿಲ್ಲಿಸಿದ್ರು, ಇಲ್ಲೊಂದು ಕಡೆ ನಿಲ್ಲಿಸಿದ್ರು, ಏನೇನೋ ಫುಲ್ ಸರ್ಕಸ್ ಮಾಡ್ತಾಯಿದ್ರು ಶೂಟ್ ಮಾಡೋಕ್ಕೆ. ಪಾಪ ಅಲ್ಲೊಂದು ಕಡೆ ಆ ಹುಡುಗಿದು ಫ್ರೆಂಡ್ ಅನಿಸುತ್ತೆ, ಅವ್ರು ಕೂಡ ಕೂತ್ಕೊಂಡಿದ್ದಾರೆ ಸುಮ್ಮನೆ. ಮತ್ತು ಹುಡ್ಗನ ಫ್ರೆಂಡು ಅಲ್ಲೊಂದು ಹುಡುಗಿ ಅವರಿಬ್ಬರು ಸುಮ್ಮನೆ ಕೂತಿದ್ರು. ಸೊ ಅದ್ರ ಬಗ್ಗೆನೇ ನಾವು ಮಾತಾಡ್ಕೊಂಡು ಬರ್ತಾಯಿದ್ವಿ. ಬಿಕಾಸ್ ಹುಡುಗಿ ಏನೋ ಶೂಟ್ ಮಾಡಿಸ್ಕೋತಾ ಇರ್ತಾರೆ, ಬಟ್ ಜೊತೆಗೆ ಬಂದಿರೋರು ಪಾಪ ಫುಲ್ಲು ಬೋರ್ ಮಾಡ್ಕೊಂಡು ಕೂತಿರ್ತಾರೆ. ಸೊ ಅದ್ರ ಬಗ್ಗೆನೇ ಮಾತಾಡ್ತಾಯಿದ್ವಿ. ಅದಾದಮೇಲೆ ನಾವು ನಮ್ಮ ಪ್ರೈವೇಟ್ ಫಾಲ್ಸ್ ಕಡೆ ಹೊರಟ್ವಿ. ಸೊ ಪ್ರೈವೇಟ್ ಫಾಲ್ಸ್ ದೂರದಿಂದ ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇತ್ತು, ಬಟ್ ಹತ್ರ ಹೋದಾಗಲೇ ಗೊತ್ತಾಗಿದ್ದು ಸ್ವಲ್ಪ ದೊಡ್ಡ ವಾಟರ್ ಫಾಲ್ಸೇ ಅದೂ ಅಂತ. ಬಟ್ ನೀವು ಸಮ್ಮರ್ ಟೈಮಲ್ಲಿ ಹೋಗ್ತೀರಾ ಅಂತಂದರೆ ನಿಮಗೆ ಅದು ದೂರದಿಂದ ನೋಡೋಕ್ಕೆ ಸಿಗಲ್ಲ. ಸೊ ಈಗ ವಿಂಟರ್ ಆಗಿರೋದ್ರಿಂದ, ಅದೇ ರೈನಿ ಸೀಸನ್ ವಿಂಟರ್ ಟೈಮಲ್ಲಿ ಸ್ವಲ್ಪ ನೀರು ಹರಿತಾ ಇರುತ್ತೆ. ಸೊ ಹಾಗಾಗಿ ದೂರದಿಂದ ವ್ಯೂ ಕಾಣಿಸುತ್ತೆ. ಸೊ ಅಲ್ಲಿಂದ ಮತ್ತೆ ನಾವು ಜೀಪ್ ಪಾರ್ಕ್ ಮಾಡೋದು ಬೇಡ, ಅಲ್ಲಿ ಸ್ವಲ್ಪ ನೀರು ಫ್ಲೋ ಆಗ್ತಾಯಿತ್ತು. ಬಟ್ ಸ್ಟಿಲ್ ನಾವು ಅದನ್ನು ಕ್ರಾಸ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಜೀಪ್ ತೊಗೊಂಡು ಬಂದ್ವಿ. ಸೊ ಅದು ಒಂಥರ ಚೆನ್ನಾಗಿತ್ತು ಆ್ಯಕ್ಚುಲಿ, ಜೀಪ್ನ ನಾವು ನೀರು ಮಧ್ಯ ಕ್ರಾಸ್ ಮಾಡ್ಕೊಂಡು ಹೋಗಿದ್ದು. ಆ್ಯಂಡ್ ಅದಾದಮೇಲೆ ಹೋದಾಗ ಅಲ್ಲಿ ಪ್ರೈವೇಟ್ ವಾಟರ್ ಫಾಲ್ಸ್ದು ಓನರ್ ಯಾರಿದ್ದಾರೆ ಅವ್ರ ಮನೆ ಹತ್ರನೇ ನಾವು ಜೀಪ್ನ ಪಾರ್ಕ್ ಮಾಡಿದ್ದು ಆ್ಯಕ್ಚುಲಿ. ಏಕೆಂತಂದರೆ ಅವ್ರ ಹತ್ರನೇ ನಾವು ಇನ್ಫಾರ್ಮ್ ಮಾಡಿದ್ವಿ ದಟ್ ನಾವು ಹೋಗ್ತಾ ಇದ್ದೀವಿ ಅಂತ. ಬಟ್ ಅಷ್ಟೊತ್ತಿಗಾಗಲೇ ಟಿಬೇಟಿಯನ್ಸ್ ಎಲ್ಲ ಆ ಕಡೆ ಹೋಗಿದ್ರು. ಅವತ್ತು ಒಂದು ಬಸ್ ಟಿಬೇಟಿಯನ್ಸ್ ಬಂದಿದ್ರು. ಅವರಲ್ಲಿ ಅವತ್ತು ಕ್ಯಾಂಪಿಂಗ್ ಮಾಡ್ತಾಯಿದ್ರು ಅನಿಸುತ್ತೆ, ಬಿಕಾಸ್ ಅವ್ರು ಅವತ್ತು ಅಡುಗೆ ಎಲ್ಲ ಮಾಡ್ಕೊತಾ ಇದ್ರು ನಾವು ಹೋಗಬೇಕಾದ್ರೆ. ಸೊ ಅಲ್ಲಿ ಆಂಟಿಗೆ ಇನ್ಫಾರ್ಮ್ ಮಾಡಿಬಿಟ್ಟು ನಾವು ಅಲ್ಲಿಂದ ವಾಟರ್ ಫಾಲ್ಸ್ ಕಡೆ ಹೊರಟ್ವಿ. ಅಲ್ಲಿಂದ ಒಂದು 100 to 150 ಮೀಟರ್ಸ್ ಏನೋ ನಾವು ನಡಿಬೇಕಾಗುತ್ತೆ. ಸೊ ಚೆನ್ನಾಗಿ ಅನಿಸ್ತಾ ಇತ್ತು, ಬಿಕಾಸ್ ಸುತ್ತಮುತ್ತ ಗಿಡ ಮರಗಳು, ಅಂದರೆ ಒಂಥರ ತಿಕ್ ಫಾರೆಸ್ಟ್ ಮಧ್ಯ ಹೋಗ್ತಾ ಇರೋ ಥರ ಫೀಲ್ ಆಗ್ತಿತ್ತು. ಸೈಡಲ್ಲಿ ಸಣ್ಣದಾಗಿ ಒಂದು ನೀರು ಛರಿ ಹರಿತಾ ಇತ್ತು. ಇದೆಲ್ಲ ವಾಟರ್ ಫಾಲ್ಸ್ ನೀರೇ ಬರ್ತಾ ಇದ್ದಿದ್ದು, ಬಿಕಾಸ್ ಇಲ್ಲಿ ಒಂದು ಪೈಪ್ ಲೈನ್ ಕೂಡ ಕನೆಕ್ಟ್ ಮಾಡಿದ್ದಾರೆ. ಇಲ್ಲಿಂದನೇ ಎಷ್ಟೋ ಮನೆಗಳಿಗೆ ನೀರು ಪಾಸ್ ಆಗುತ್ತಂತೆ. ಸೊ ಇದೆಲ್ಲ ನೋಡ್ಕೊಂಡು ಹೋಗಬೇಕಾದ್ರೆ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಬಿಕಾಸ್ ನಾವು ಆಲ್ಮೋಸ್ಟ್ ಒಂದು 11-12 ಆಗಿತ್ತು ನಾವು ಆ ಟೈಮಲ್ಲಿ ಹೋಗಬೇಕಾದ್ರೆ. ಅಷ್ಟೊಂದು ಬಿಸಿಲಿರಲಿಲ್ಲ, ಬಟ್ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಬೆಟ್ಟದಿಂದ ಈ ಫಾಲ್ಸ್ ಎಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇತ್ತು ಅಂದರೆ ದೊಡ್ಡದಿದೆ ಫಾಲ್ಸ್. ಇಲ್ಲಿ ನೀರು ವಾಟರ್ ಫಾಲ್ಸ್ ಮಾತ್ರ ಅಲ್ಲ ಗೈಸ್, ಇಲ್ಲಿಂದ ಬಂದರೆ ಫುಲ್ಲು ಇಲ್ಲಿ ನೋಡಿ, ಹಿಂಗೆ ಹೋಗಿದ್ರೆ ಫುಲ್ ಕಲ್ಲುಗಳಿದೆ ಕೆಳಗಡೆ. ನಾವು ದಾಟ್ಕೊಂಡು ಬಂದ್ವಲ್ಲ ಜರಿ, ಅದು ಆ್ಯಕ್ಚುಲಿ ಇದೇ ನೀರು ಅಲ್ಲಿ ಹೋಗೋದು. ಸೊ ನಾವು ಮೇನ್ ಸ್ಪಾಟಲ್ಲಿದ್ದೀವಿ. ಇಲ್ಲಿ ಮೇಲಿಂದ ನೀರು ಬೀಳ್ತಾ ಇದೆ. ಪ್ಲೀಸ್ ದಾಟ್ಬೇಕಿದೆ. ಸೊ ವಾಟರ್ ಫಾಲ್ಸ್ ಎಲ್ಲ ನೋಡಿಕೊಂಡು ಅದಾದಮೇಲೆ ನಾವು ಅಲ್ಲಿಂದ ನಮ್ಮ ಕ್ಯಾಂಪ್ ಸೈಟ್ನ ಹೊರಟ್ವಿ. ಸೊ ಓವರಾಲ್ ಟ್ರಿಪ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ನನಗಂತೂ ತುಂಬಾ ಖುಷಿ ಆಯಿತು. ಸೊ ಹೋಗಬೇಕಾದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಬೇರೆಯೇ ಇತ್ತು, ಬಟ್ ಬರಬೇಕಾದ್ರಂತೂ ಫುಲ್ ಆಫ್ ಒಳ್ಳೆ ಅಡ್ವೆಂಚರಸ್ ಮೆಮೊರೀಸ್ನೆಲ್ಲ ತೊಗೊಂಡು ನಾವು ವಾಪಸ್ ಬರ್ತಾಯಿದ್ದೀವಿ ಈ ಥರ ಫೀಲ್ ಇತ್ತು. ಬಿಕಾಸ್ ಒನ್ ಆಫ್ ದ ಬೆಸ್ಟ್ ಟ್ರಿಪ್ಸ್ ಅಂತಲೇ ಹೇಳ್ಬೋದು. ಸೊ ತುಂಬಾ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಪ್ರೈವೇಟ್ ವಾಟರ್ ಫಾಲ್ಸ್ಗೆ ಹೋಗಿದ್ದಂತೂ ಇನ್ನೂ ಖುಷಿ ಆಯಿತು, ಬಿಕಾಸ್ ಆ ಥರ ಎಲ್ಲ ಒಂದು ಹಿಡನ್ ಪ್ಲೇಸಸ್ ನಾವು ನೋಡೇ ಇರಲಿಲ್ಲ. ಸೊ ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಸೊ ಸ್ವಲ್ಪ ತಲೆ ಟೈಮ್ ಸ್ಪೆಂಡ್ ಮಾಡಿ ಫೋಟೋಸ್ ತೊಗೊಂಡು ನಮ್ಮ ಕ್ಯಾಂಪ್ ಸೈಟ್ ಹತ್ರ ಹೋದ್ವಿ. ಸೊ ಎಲ್ಲ ಆದಮೇಲೆ ನಮ್ಮ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ನಾವು ವಾಪಸ್ ನಮ್ಮ ಊರು ಮಾಡ್ತಾ ಹೋದ್ವಿ. ಸೊ ಓವರಾಲ್ ನಾನು ಕ್ಯಾಂಪ್ ಸೈಟ್ನ ರಿವ್ಯೂ ಹೇಳಬೇಕಂದ್ರೆ, ಸೊ ಫೈನಲಿ ನಮ್ಮ ಪ್ರಮೋಷನಲ್ ಶೂಟ್ ಏನಂತ ನಾವು ಬಂದಿದ್ವಿ. ಸೊ ಹೈಲಿ ಸ್ಯಾಟಿಸ್ಫೈಡ್ ಅಂತ ಹೇಳ್ಬೋದು. ಬಿಕಾಸ್ ಬರಬೇಕಾದ್ರೆ ನಮ್ಮ ತಲೆಯಲ್ಲಿ ಏನೇನೇನೋ ಓಡ್ತಾ ಇತ್ತು, ಅಂದರೆ ಹೆಂಗಿರುತ್ತೆ ಅಲ್ಲಿ ಜನ ಹೆಂಗಿರ್ತಾರೆ.
ಬಟ್ ಈ ಕ್ಯಾಂಪ್ ಸೈಟ್ ಓನರ್ ತುಂಬಾ ಫ್ರೆಂಡ್ಲಿ ಅಂತ ಹೇಳ್ಬೋದು. ಯಾಕಂತಂದರೆ ನೆನ್ನೆ ಮತ್ತು ಇವತ್ತು ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ, ತುಂಬ ಚೆನ್ನಾಗಿತ್ತು. ಸೊ ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು. ಇನ್ನೊಂದು ಅದೇ ನಾನು ಹೇಳ್ದಂಗೆ, ನೀವು ಇಲ್ಲಿ ಈ ಒಂದು ರಾಸ್ತಾ ಕ್ಯಾಂಪ್ ಸೈಟಿಗೆ ಬಂದರೆ ನೀವು ಲಕ್ಸುರಿನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಬಟ್ ಆ ಒಂದು ಕಂಫರ್ಟ್ನೆಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಆ್ಯಂಡ್ ಇವತ್ತು ನಾವು ಹೋಗಿದ್ದಂಥ ಪ್ಲೇಸ್ ಬಂದು ಕೋಟೆ ಬೆಟ್ಟ. ಸೊ ಆ ಒಂದು ಕೋಟೆ ಬೆಟ್ಟ ಫಾಲ್ಸ್ದು ಕಂಪ್ಲೀಟ್ ನಾನು ವೀಡಿಯೋ ವ್ಲಾಗಲ್ಲೇ ಹಾಕಿರ್ತೀನಿ. ಸೊ ಹೋಪ್ ನಿಮಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಒಟ್ಟಿನಲ್ಲಿ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್, ಒಂದು ಅಡ್ವೆಂಚರಸ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು.